ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನು ಇವತ್ತಿದ್ದೀನಿ ನಮ್ಮ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ, ಅರಮನೆಗಳ ನಗರ. ಸೊ ಇಲ್ಲಿಂದ ತುಂಬ ವೀಡಿಯೋಸ್ ಸ್ಟಾರ್ಟ್ ಮಾಡಿದ್ದೀನಿ, ಇಲ್ಲಿಂದ ತುಂಬ ವೀಡಿಯೋಸ್ ಎಂಡು ಮಾಡಿದ್ದೀನಿ. ಇನ್ನು ಮಾಡೋಂತಹ ವೀಡಿಯೋಸ್ಗಳು ಬಹಳ ಇದ್ದಾವೆ. ಈಗ ಟೈಮ್ ಬಂದುಬಿಟ್ಟು ಬೆಳಗ್ಗೆ 5:30 ಆಗಿದೆ. ತಮಿಳಿನಲ್ಲಿ ನೋಡಿರ್ತೀರ, ನಾನು ಆಲ್ರೆಡಿ ವೀಡಿಯೋ ಮಾಡ್ತಿರೋದು ಚಾಮುಂಡಿ ಎಕ್ಸ್ಪ್ರೆಸ್ಸು 16215 KSR ಬೆಂಗಳೂರಿಂದ ಮೈಸೂರು, ಮೈಸೂರಿಂದ KSR ಬೆಂಗಳೂರಿಗೆ ಹೋಗೋ ಎಕ್ಸ್ಪ್ರೆಸ್ ಟ್ರೈನು. ನ್ಯೂ LHB ಆಗಿದೆ ಗುರು. ನಾನು ಲಾಸ್ಟ್ ICF ರನ್ ಮಾಡಿದ್ದೆ, ಇವಾಗ ನ್ಯೂ LHB. ಇವತ್ತೇ ಅದು ಅಪ್ಗ್ರೇಡ್ ಆಗಿರೋದು. ಸೊ ಇವತ್ತೇ ಮಾಡ್ತಿದ್ದೀನಿ ಫಸ್ಟ್ LHB ರನ್ನು. ಬಟ್ ವೀಡಿಯೋ ಬರೋದು ಲೇಟ್ ಆಗುತ್ತೆ. ಸೊ ಪ್ಲ್ಯಾಟ್ಫಾರಮ್ ನಂಬರ್ 1ರಿಂದ ಚಾಮರಾಜನಗರ, ಮೈಸೂರು ಚಾಮರಾಜನಗರ ಪ್ಯಾಸೆಂಜರ್ ಟ್ರೈನ್ ಇದೆ. ಇದು ಹೋದ್ಮೇಲೆ ನಮ್ಮ ಟ್ರೈನ್ನ ಸ್ಟೆಂಟ್ ಮಾಡ್ತಾರೆ ಪ್ಲ್ಯಾಟ್ಫಾರಮ್ ನಂಬರ್ 1ಕ್ಕೆ. ಸೊ ನಾನಿವತ್ತು ರಿಸರ್ವೇಷನ್ ಮಾಡಿಸ್ಕೊಂಡಿದ್ದೀನಿ. ನಂದು ಕೋಚ್ ಬಂದುಬಿಟ್ಟು D1. ನೋಡೋಣ, ಹೊಸ ಕೋಚ್ ಕೊಡ್ತಾರೆ ಅಂದರೆ 2026 ಕೊಡ್ತಾರೆ, 25 ಕೊಡ್ತಾರೆ, ಇಲ್ಲಿ 24 ಇರುತ್ತೆ ಅಂತ ಹೇಳ್ಬಿಟ್ಟು. ಮೈಸೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ನಿಮಗೆ ಬ್ಯಾಗೇಜ್ ಲಾಕರ್ಸ್ ಇದೆ, ಸೇಫ್ ಲಾಕು. ಇದನ್ನು ನೀವು ಆನ್ಲೈನ್ ಮುಖಾಂತರ ಯೂಸ್ ಮಾಡಬಹುದು. ಸೊ IRCTC ರೂಮ್ಸು, ಫುಡ್ ಪ್ಲಾಜಾ ಎಲ್ಲ ಒಂದ್ರಾಗೆ ಇರೋದು. ನಮ್ಮ ಟ್ರೈನ್ನ ಸ್ಟೆಂಟ್ ಮಾಡ್ತಿದ್ದಾರೆ ನೋಡಿ. 5:40 ಆಗಿದೆ. ಚಾಮುಂಡಿ ಎಕ್ಸ್ಪ್ರೆಸ್ಸು ರೇಕ್ ಶೇರ್ ಬಂದುಬಿಟ್ಟು ರಾಜ್ಯರಾಣಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಜೊತೆ ರೇಕ್ ಶೇರ್ ಇದೆ ನಮ್ಮ ಟ್ರೈನ್ಗೆ. ಸಾಕಾದಾಗಿರೋ ಗುರು ಟ್ರೈನ್ ಮಾತ್ರ, ಹೊಸ ಕೋಚಸ್ಸು. ಆಲ್ರೆಡಿ ನೋಡಿರ್ತೀರ, ಶಿವಮೊಗ್ಗ ಯಶವಂತಪುರ ಟ್ರೈ ವೀಕ್ಲಿ ಎಕ್ಸ್ಪ್ರೆಸ್ನು LHB ಮಾಡಿದ್ದಾರೆ. ಬೆಂಗಳೂರು ತಾಳಗುಪ್ಪ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ನು LHB ಮಾಡಿದ್ದಾರೆ. ಸಿದ್ಧಗಂಗಾ ಎಕ್ಸ್ಪ್ರೆಸ್ನು LHB ಮಾಡಿದ್ದಾರೆ. ನೆಕ್ಸ್ಟು ವಿಶ್ವಮಾನವ ಎಕ್ಸ್ಪ್ರೆಸ್ ಒಂದಿದೆ, ಅದು ಯಾವಾಗ LHB ಮಾಡ್ತಾರೋ ನೋಡೋಣ. ಬನ್ನಿ, ಇನ್ನು ನಾವು ಲೋಕ ನೋಡ್ಕೊಂಬರೋಣ, ಲೋಕ ಯಾವುದಿದೆ ಅಂತ ಹೇಳ್ಬಿಟ್ಟು. ಹಾಗೆ ಎಲ್ಲ 26 ಮಿನಿಟ್ ಕೋಚಸ್ಸೇ ಇದಾವೆ ಗುರು. ನೋಡೋಣ ಎಲ್ಲರೂ ಸೆಂಟ್ರಲ್ ಏನಾದ್ರು ಚೇಂಜಸ್ ಇದೆಯಾ, ಇಲ್ಲ ಫಸ್ಟಿಂದ ಲಾಸ್ಟ್ವರೆಗೂ 26 ಮಿನಿಟ್ ಕೋಚಸ್ಸೇ ಇದೆಯಾ ಅಂತ ಹೇಳ್ಬಿಟ್ಟು. ವ್ಯಾಪ್ 7 ಲೋಕ ಇವತ್ತು ನಮ್ಮನ್ನು ಲೀಡ್ ಮಾಡ್ತಿರೋದು ಮೈಸೂರಿಂದ KSR ಬೆಂಗಳೂರವರೆಗೂ. ನಮ್ಮ ಟ್ರೈನ್ ಪ್ರತಿದಿನ ಬೆಳಗ್ಗೆ 6:45 ಮೈಸೂರಿಂದ ಹೊರಟು 9:30 ಮೆಜೆಸ್ಟಿಕ್ ಹೋಗಿ ತಲುಪುತ್ತೆ. ನಮ್ಮ ಟ್ರೈನ್ಗೆ ರೇಕ್ ಶೇರ್ ಆಗಲಿ ಹೇಳಿದ್ನಲ್ಲ, ಮೈಸೂರು KSR ಬೆಂಗಳೂರಾಗಿ ಚಾಮುಂಡಿ ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ. ಬೆಂಗಳೂರು ಮೈಸೂರಾಗಿ ರಾಜ್ಯರಾಣಿ ಎಕ್ಸ್ಪ್ರೆಸ್ ಆಗಿ ಬಂದು ಮತ್ತೆ ರಾಜ್ಯರಾಣಿ ಎಕ್ಸ್ಪ್ರೆಸ್ ಆಗಿ ಬೆಂಗಳೂರಿಗೆ ಹೋಗಿ ಮತ್ತೆ ಸಂಜೆ 6:30 ಬೆಂಗಳೂರು ಮೈಸೂರು ಚಾಮುಂಡಿ ಎಕ್ಸ್ಪ್ರೆಸ್ ಆಗಿ ಬರುತ್ತೆ. ಚೇರ್ ಕಾರ್ ಕೋಚು ಹಳೇದನ್ಸುತ್ತೆ, ನೋಡ್ತಿದ್ರೆ ರೀಪೇಂಟ್ ಆಗಿರೋದು ಇದು ಚೇರ್ ಕಾರ್ ಕೋಚು. ಇದು ಮಾತ್ರ ಹೊಸದಲ್ಲ ಗುರು, ಪಕ್ಕ ಹೇಳ್ತೀನಿ ನಾನು. ಇವತ್ತು ನಂದು ಬಂದುಬಿಟ್ಟು D1 ರಿಸರ್ವೇಷನ್ ಮಾಡಿಸ್ಕೊಂಡಿದ್ದೀನಿ. 5:47 ಆಗಿದೆ. ಟೈಮ್ ಬಂದುಬಿಟ್ಟು ಇನ್ನೂ 1 ಅವರ್ ಇದೆ ಟೈಮು ನಮ್ಮ ಟ್ರೈನ್ ಡಿಪಾರ್ಚರ್ ಆಗೋಕ್ಕೆ. ಇನ್ನು ಡೋರ್ಸು ಓಪನ್ ಮಾಡಿಲ್ಲ. ಬನ್ನಿ ಒಳಗೆ ಹೋಗೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಸೀಟಿಂಗು ಸೇಮ್ 3:2 ನಮ್ಮ ಜನಶತಾಬ್ದಿಗಿತ್ತಲ್ಲ ಅದೇ ಟೈಪು. ಸೊ ಎಲ್ಲ ಲೈಟ್ ಇನ್ನೂ ಪವರ್ ಕೊಟ್ಟಿಲ್ಲ. ಸೊ ಮಿರರು, ಇದು ವಾಶ್ರೂಮ್ಸು ಚಿಕ್ಕಗುರು, ಅಷ್ಟು ಬಿಡ್ತಿಲ್ಲ. ನೋಡಿದೆ, ಚೆಕ್ ಮಾಡಿದೆ, ಚಿಕ್ಕದು. ಇನ್ನು ಲೈಟ್ ಬಂದಮೇಲೆ ನಾನು ನಿಮ್ಗೆ ಕ್ಲಿಯರಾಗಿ ತೋರಿಸ್ತೀನಿ. ಫುಡ್ ರೆಸ್ಟ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬಟ್ ಸೀಟ್ಸ್ ಮಾತ್ರ ಕಂಜೆಸ್ಟೆಡ್ ಗುರು, ಕಂಫರ್ಟೇಬಲ್ ಇಲ್ಲ. ತುಂಬ ಅಂದರೆ ತುಂಬ ಚಿಕ್ಕ ಸೀಟುಗಳು. ಪುಷ್ ಬ್ಯಾಕ್ ಇದೆ, ಅದಕ್ಕೆ ಕುತ್ಕೊಬೋದು ಅಷ್ಟೇ. ನಾರ್ಮಲಿ ಲಾಂಗ್ ಜರ್ನಿ ಸಿಗೋಲ್ಲ, ಇದು ಶೂಟ್ ಆಗೋಲ್ಲ. ಇನ್ನೊಂದು ತುಂಬ ಕಂಜೆಸ್ಟೆಡ್ಡು, ಸಿಕ್ಕಾಪಟ್ಟೆ ಇಕ್ಕಟ್ಟಾಗೈತೆ. ಫುಟ್ರೇ ಇದೆ. ಫುಟ್ರೇಯಲ್ಲಿ ನಾವು ಏನು ಬೇಕಾದ್ರೂ ಇದು ಮಾಡ್ಬೋದು. ಲ್ಯಾಪ್ಟಾಪ್ ಆದರೆ, ಬ್ಯಾಗ್ ಆಗಲಿ, ಮೊಬೈಲ್ ಚಾರ್ಜಿಂಗ್ ಆಗಲಿ, ಏನು ಬೇಕಾದ್ರೂ ಮಾಡ್ಕೊಬೋದು. ಪರವಾಗಿಲ್ಲ, ಸೀಟೊಂದು ಕಂಫರ್ಟೇಬಲ್ ಇಲ್ಲ, ಅದು ಬಿಟ್ಟರೆ ಇನ್ನೆಲ್ಲ ಓಕೆ. ಆನ್ ಟೈಮ್ 6:45 ನಮ್ಮ ಟ್ರೈನ್ ಮೈಸೂರು ಜಂಕ್ಷನಿಂದ ಹೊರಟಿದೆ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಪಾಂಡವಪುರ. ಮೈಸೂರಿಂದ ಯಾರ್ಯಾರು ನೋಡ್ತಿದ್ದೀರಾ ಆಯ್ತು ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ಟ್ರೈನ್ ಇದೆ ಉದಯಪುರ್ಗೆ. ಸೊ ಅದು ರೇಕ್ ಶೇರ್ ಬಂದುಬಿಟ್ಟು
ಉದಯಪುರಿಂದ ಡೆಲ್ಲಿ ಸರೈ ರೋಹಲ್ಗೆ ರೇಕ್ಷೇರ್ ಇದೆ. ಫ್ರೆಂಡ್ಸ್, ನೀವು ಈ ವಿಡಿಯೋನ ಯಾವ್ಯಾವ ಊರಿಂದ ಎಲ್ಲಿಂದ ನೋಡ್ತಿದ್ದೀರಾ ಅಂತ ನಿಮ್ಮ ಊರ ಹೆಸರನ್ನ ಕಾಮೆಂಟ್ ಹಾಕಿ. ಹಾಗೆ ನಿಮಗೆ ಕರ್ನಾಟಕದಲ್ಲಿ ಯಾವ ರೂಟಲ್ಲಿ ಯಾವ ರೂಟ್ ಇಷ್ಟ, ಯಾವ ಟ್ರೈನ್ ಇಷ್ಟ ಅಂತ ಕಾಮೆಂಟ್ ಮಾಡಿ. ಆ ಟ್ರೈನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದ್ರ ಜೊತೆಗೆ ಕರ್ನಾಟಕ ಬಿಟ್ಟು ಔಟ್ಸೈಡ್ ಕಾಮೆಂಟ್ ಮಾಡಿದ್ರೆ ನಾನು ಮಾಡಲ್ಲ ಗುರು, ಈಗಲೇ ಹೇಳ್ತಿದ್ದೀನಿ. ಮೊನ್ನೆ ನಮ್ಮ ರಂಜಿತ್ ಮಾಡಿದ್ದ ಚಿತ್ರದುರ್ಗ ಟು ಮುಂಬೈ ಮಾಡಿ ಅಂತ. ಸೊ ನಾನು ಕರ್ನಾಟಕ ಬಿಟ್ಟು ಔಟ್ಸೈಡ್ ಮಾಡಲ್ಲ ಸದ್ಯಕ್ಕೆ. ಫ್ಯೂಚರಲ್ಲಿ ಮಾಡೋಣ ಕರ್ನಾಟಕ ಬಿಟ್ಟು ಔಟ್ಸೈಡು. ಸದ್ಯಕ್ಕೆ ಕರ್ನಾಟಕದ ಒಳಗೆ ಇರಲಿ. ಒಳ್ಳೆ ಸನ್ರೈಸ್ ಆಗ್ತಿದೆ. ಮೈಸೂರು ಸಿಟಿಯಿಂದ ಹೊರಗಡೆ ಹೋಗ್ತಿದೆ ನಮ್ಮ ಟ್ರೈನು. ಸೂರ್ಯೋದಯ ಮಳೆಗಾಲದಲ್ಲಿ ಸಖತ್ತಾಗಿರುತ್ತೆ ಗುರು ಈ ರೂಟಲ್ಲಿ ಮಾಡೋದಕ್ಕೆ. ಯಾಕಂದರೆ ಸುತ್ತ ಕಬ್ಬು ಜೊತೆಗೆ ಭತ್ತ ಹಾಕಿರ್ತಾರೆ. ಒಂಥರ ಸೈಕಾಗಿರುತ್ತೆ ಈ ರೂಟು. ಮಾಡೋಣ ಇನ್ನೊಂದು ಸರಿ ಮಾನ್ಸೂನಲ್ಲಿ. ಗುರು ಯಾರು ಗುರು ಇದು ಹೊಸ LHB ಕೋಚಸ್ ನಿಂತಿದ್ದಾರೆ. ಎಲ್ಲಿಗಂತ ಇನ್ನೂ ಗೊತ್ತಿಲ್ಲ, ಬೋರ್ಡ್ ಏನು ಹಾಕಿಲ್ಲ. ಮೇ ಬಿ ವಿಶ್ವಮಾನವ ಇದೇ ಇರ್ಬೋದು ಅನಿಸುತ್ತೆ. ಬ್ರ್ಯಾಂಡ್ ನ್ಯೂ LHB ಕೋಚಸ್ ಅಟ್ ನಾಗನಹಳ್ಳಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಶ್ರೀರಂಗಪಟ್ಟಣ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡುತ್ತೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಪಾಂಡವಪುರ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ. ಮೈಸೂರಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಮೈಸೂರಿಗೆ ಟ್ರೈನಲ್ಲಿ ಜರ್ನಿ ಮಾಡ್ತಿದ್ದೀವಿ ಅಂದರೆ ಟರ್ನಿಂಗ್ಸ್ ಮಾತ್ರ ಸಾಕತ್ತಾಗಿರುತ್ತೆ ಗುರು. ರೈಲ್ವೆ ಸ್ಟೇಷನ್ಸು ಅಷ್ಟೇ ಟರ್ನಿಂಗ್ಸಲ್ಲಿರುತ್ತೆ. ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅರ್ಧ ಚಂದ್ರ ಆಕಾರ ಸೂಪರಾಗಿದೆ ಮಾತ್ರ ಟರ್ನಿಂಗ್ಸು. ಪಾಂಡವಪುರ ರೈಲ್ವೆ ಸ್ಟೇಷನ್. ಫ್ರೆಂಡ್ಸ್, ಬ್ಯಾಡ್ರಳ್ಳಿ ರೈಲ್ವೆ ಸ್ಟೇಷನಲ್ಲಿ ಇನ್ನೊಂದು ಹೊಸ ನ್ಯೂ LHB ಟ್ರೈನ್ ನಿಂತಿದೆ, ಬ್ಯಾಗ್ 9 ಲೋಕೋ ಜೊತೆ. ಸೊ ಎಲ್ಲಿಗಂತ ಗೊತ್ತಿಲ್ಲ, ಬ್ರ್ಯಾಂಡೆಡ್ ನ್ಯೂ. ಇನ್ನೊಂದು ನನಗೆ ಕೇಳ್ಪಟ್ಟಿದ್ದ ಮಾಹಿತಿ ಅಂದರೆ ಕುವೆಂಪು ಎಕ್ಸ್ಪ್ರೆಸ್ಸು LHB ಆಗಿದೆ ಅಂತ ಗುರು. ಇಷ್ಟೆಲ್ಲ ಟ್ರೈನ್ಸ್ LHB ಆಗ್ತಿದೆ, ಬಟ್ ನಮ್ಮ ಟ್ರೈನ್ ಯಾಕೆ ಆಗ್ತಿಲ್ಲ ಅಂತ ಗೊತ್ತಿಲ್ಲ. KSR ಬೆಂಗಳೂರು ಹೊಸಪೇಟೆ ಪ್ಯಾಸೆಂಜರ್ 565195 56520. ಆ ಟ್ರೈನ್ ಯಾವಾಗ ಆಗುತ್ತಂತ ನಾನು ವೆಯ್ಟ್ ಮಾಡ್ತಿದ್ದೀನಿ. ತಿರುಪತಿ ಚಾಮರಾಜನಗರ ಎಕ್ಸ್ಪ್ರೆಸ್ ಜೊತೆ ಜಿಂಗ್ ಆಗ್ತಿದೆ ನಮ್ಮ ಟ್ರೈನು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮಂಡ್ಯ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ.
ನಮ್ಮ ಸಕ್ಕರೆ ನಾಡು ಮಂಡ್ಯದಿಂದ ಯಾರ್ಯಾರು ನೋಡ್ತಿದ್ದೀರಾ, ಐ ಆಮ್ ಫ್ರಮ್ ಮಂಡ್ಯ ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಕಡಲೂರು ಪೋರ್ಟಿಂದ ಮೈಸೂರಿಗೆ ಹೋಗೋ ಎಕ್ಸ್ಪ್ರೆಸ್ ಟ್ರೈನು ಅರೈವಲ್ ಆಗಿದೆ. ಕಡಲೂರು ಪೋರ್ಟು ತಮಿಳ್ನಾಡಲ್ಲಿ ಬರುತ್ತೆ. ಸುಮಾರು 3 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಮಂಡ್ಯದಿಂದ ಹೊರಟಿದೆ. ನೋಡೋಣ, ಇನ್ನು ಸಿಕ್ಕಾಪಟ್ಟೆ ಟ್ರೈನ್ಸು ಜಿಂಗ್ ಆಗಬೇಕು, ಕ್ರಾಸಿಂಗ್ ಆಗಬೇಕು. ತೋರಿಸ್ತೀನಿ, ಎಷ್ಟು ಸಾಧ್ಯನೋ ಅಷ್ಟು ತೋರಿಸ್ತೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಹಂಪಿ ಎಕ್ಸ್ಪ್ರೆಸ್ ಜೊತೆ ಜಿಂಗ್ ಆಗುತ್ತೆ. ಹುಬ್ಬಳ್ಳಿಯಿಂದ ಮೈಸೂರು ಜಂಕ್ಷನ್ಗೆ ಬರೋ ಹಂಪಿ ಎಕ್ಸ್ಪ್ರೆಸ್ ಆ್ಯಪ್ 7 ಲೋಕೋ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮದ್ದೂರು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ. ಮದ್ದೂರು ರೈಲ್ವೆ ಸ್ಟೇಷನ್. ಮದ್ದೂರು ಏನಕ್ಕೆ ಫೇಮಸ್ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಮದ್ದೂರು ಏನಕ್ಕೆ ಫೇಮಸ್ ಅಂತ ಹೇಳ್ಬಿಟ್ಟು. ಸುಮಾರು ಒಂದು 3 ರಿಂದ 4 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಮದ್ದೂರಿಂದ ಹೊರಟಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ನಿಡಘಟ್ಟ ಹಾಲ್ಟ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಕಾಚಿಗೂಡ ಅಶೋಕ್ಪುರ ಎಕ್ಸ್ಪ್ರೆಸ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ. ಎರಡು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಚನ್ನಪಟ್ಟಣದಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ರಾಮನಗರ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಜಿಂಗ್ ಆಗ್ತಿದೆ ಟುಟಿಕೋರ್ನ್ ಮೈಸೂರು ಜಂಕ್ಷನ್. ತೂತುಕುಡಿಯಿಂದ ಮೈಸೂರಿಗೆ ಹೋಗೋ ಟ್ರೈನ್ ಜೊತೆ ಜಿಂಗ್ ಆಗ್ತಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ರಾಮನಗರ ರೈಲ್ವೆ ಸ್ಟೇಷನ್ ಒಳಗೆ ಎಂಟ್ರಿ ಆಗ್ತಿದೆ ಔಟರಿಂದ. ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ ಅನಿಸುತ್ತೆ. ಹೊರಟಿದೆ ರಾಮನಗರ ರೈಲ್ವೆ ಸ್ಟೇಷನಿಂದ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಬಿಡದಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಎಂಟ್ರಿ ಆಗ್ತಿದೆ ಬಿಡದಿ ರೈಲ್ವೆ ಸ್ಟೇಷನ್ಗೆ, ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ. ಇದೇನು ಗುರು ಕೋಚ್ ಆ ಥರ ಇದೆ. ಫ್ರೆಂಡ್ಸ್, ಆ ಕಡೆ ಲೈನ್ ಏನು ನೋಡ್ತೀರಾ, ಆ ಲೈನು ಇದು ಹೆಜ್ಜಾಲಯಿಂದ ಚಾಮರಾಜನಗರಕ್ಕೆ ಹೋಗೋ ಲೈನ್. ಅದಿನ್ನೂ ಯಾವಾಗ ಕಂಪ್ಲೀಟ್ ಆಗುತ್ತಂತ ಗೊತ್ತಿಲ್ಲ.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕೆಂಗೇರಿ ರೈಲ್ವೆ ಸ್ಟೇಷನ್ ಒಳಗೆ ಎಂಟ್ರಿ ಆಗ್ತಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ. ಪ್ಲ್ಯಾಟ್ಫಾರ್ಮ್ ನಂಬರ್ 3ರಿಂದ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಪಂಡ್ರಾಪುರ ಟು ಮೈಸೂರು ಜಂಕ್ಷನ್ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ಸು ಹೊರಟಿದೆ ಮೈಸೂರು ಕಡೆಗೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಜ್ಞಾನಭಾರತಿ ರೈಲ್ವೆ ಸ್ಟೇಷನ್ನ ಸ್ಲೋ ಆಗಿ ಸ್ಕಿಪ್ ಮಾಡ್ತಿದೆ. ಬಸವ ಎಕ್ಸ್ಪ್ರೆಸ್ ಬರಬೇಕು, ಅದು ಮೆಜೆಸ್ಟಿಕ್ ಬಿಟ್ಟಿದೆ. ನೋಡೋಣ, ನಾಂಡಳ್ಳಿಗೆ ಹೋಗೋಷ್ಟೊತ್ತಿಗೆ ಬರುತ್ತೇನೋ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ನಾಯಂಡಹಳ್ಳಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಇಲ್ಲಿಗೆ ಅಫಿಷಿಯಲ್ ಸ್ಟಾಪ್ ಇರಲಿಲ್ಲ ನಾನು ಲಾಸ್ಟ್ ಟೈಮ್ ಮಾಡಿದಾಗ. ಈಗ ಅಫಿಷಿಯಲ್ ಸ್ಟಾಪ್ ಇದೆ. ಮೊನ್ನೆ ರೀಸೆಂಟಾಗಿ ಒಂದು ತಿಂಗಳಾಗಿರ್ಬೇಕು ಇಲ್ಲಿ ಅಫಿಷಿಯಲ್ ಸ್ಟಾಪು ಇದು ಮಾಡಿ. ನಾಯಂಡಹಳ್ಳಿ ರೈಲ್ವೆ ಸ್ಟೇಷನ್. ಫ್ರೆಂಡ್ಸ್, ಆ ಕಡೆ ಪ್ಲ್ಯಾಟ್ಫಾರ್ಮ್ಗೆ ಬಸವ ಎಕ್ಸ್ಪ್ರೆಸ್ ಎಂಟ್ರಿ ಆಗ್ತಿದೆ. ಬಾಗಲಕೋಟೆಯಿಂದ ಮೈಸೂರು ಜಂಕ್ಷನ್ಗೆ ಹೋಗೋ ಬಸವ ಎಕ್ಸ್ಪ್ರೆಸ್. ಫ್ರೆಂಡ್ಸ್, ತಿರುವನಂತಪುರಂ ನಾರ್ತಿಂದ ಮೈಸೂರಿಗೆ ಹೋಗೋ ಎಕ್ಸ್ಪ್ರೆಸ್ ಟ್ರೈನು ಮೆಜೆಸ್ಟಿಕ್ ಔಟರಲ್ಲಿ ಜಿಂಗ್ ಆಗ್ತಿದೆ. ಕೊಚ್ಚಿ ಟು ಮೈಸೂರು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. KSR ಬೆಂಗಳೂರು, SBC ಮೆಜೆಸ್ಟಿಕ್ ಸಿಟಿ ರೈಲ್ವೆ ಸ್ಟೇಷನ್ ಏನು ಬೇಕಾದ್ರೂ ಕರಿಬೋದು. ಇದು ಒಂಥರ ನಮ್ಗೆ ಹಾಟ್ ಸ್ಪಾಟ್ ಇದ್ದಂಗೆ. ನಮ್ಮ ಮೆಜೆಸ್ಟಿಕ್ಕು ಹಾಟ್ ಸ್ಪಾಟು ಜೊತೆಗೆ ಹಾರ್ಟ್ ಇದ್ದಂಗೆ. ಸೊ ಅದು ಬೆಂಗಳೂರಿಗೆ ಹುಟ್ಟಿ ಬೆಳೆದಿರೋರಿಗೆ ಮಾತ್ರ ಗೊತ್ತಾಗುತ್ತದೆ ಏನಂತ. ಪ್ಲ್ಯಾಟ್ಫಾರ್ಮ್ ನಂಬರ್ 9ಕ್ಕೆ ಎಂಟ್ರಿ ಆಗ್ತಿದೆ ನಮ್ಮ ಟ್ರೈನು ಮೆಜೆಸ್ಟಿಕ್ಕಿಗೆ. ಈ ಕಡೆ ಯಾವುದೋ ಟ್ರೈನುಗಳೆಲ್ಲ ನಿಲ್ಲಿಸಿದಾರೆ ಗುರು. ನೋಡೋಣ ಯಾವ ಟ್ರೈನ್ ಇದು. KSR ಬೆಂಗಳೂರು ಕೋಝಿಕೋಡ್ ಕ್ಯಾಲಿಕಟ್. ಇದು ಕಣ್ಣೂರವ್ರಿಗಿತ್ತು, ಕಣ್ಣೂರಿಂದ ಕೋಝಿಕೋಡ್ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ.
ಫ್ರೆಂಡ್ಸ್ ಇನ್ನು ಟ್ರೈನ್ ಬಗ್ಗೆ ಹೇಳ್ಬೇಕಂದ್ರೆ ಸೀಟ್ ಕಂಜೆಸ್ಟೆಡ್ ಗುರು, ಆರಾಮಾಗಿ ಕೂತ್ಕೊಳಕ್ಕಾಗಲ್ಲ. ಮೇಲ್ಗಡೆ ಎಲ್ಲ ನೋಡಿ ಲಗೇಜ್ ಇಟ್ಕೊಳಕ್ಕೆ ಚೆನ್ನಾಗಿದೆ ಅದೆಲ್ಲ, ಬಟ್ ಇಲ್ಲಿ ಕಾಲು ಇಟ್ಕೊಳಕ್ಕೆ ಗ್ಯಾಪು ಅಷ್ಟು ಗ್ಯಾಪ್ ಇಲ್ಲ, ಸೀಟು ಅಷ್ಟು ಕಂಫರ್ಟೇಬಲ್ ಇಲ್ಲ. ಒಂದು ಸ್ವಲ್ಪ ನಮ್ಮ ಥರ ದಪ್ಪ ಇರೋರಾದರೆ ಕೂತ್ಕೊಳಕ್ಕೆ ಕಷ್ಟ ಆಗುತ್ತೆ. ಅದು ಬಿಟ್ಟರೆ ಇನ್ನೆಲ್ಲ ಸೂಪರಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಏನಾದರೂ ಸಜೆಷನ್ಸ್ ಇದ್ದರೆ ಕಾಮೆಂಟ್ ಮಾಡಿ. ನನ್ನ ಜೊತೆ ಮಾತಾಡ್ಬೇಕಂತಿದ್ರೆ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ರಿಪ್ಲೈ ಕೊಡ್ತೀನಿ.